ಸರ್ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಸತ್ಯಕ್ಕಿಲ್ಲ ಅಂತಿದ್ದಾರೆ ಸರ್. ಹೌದು ಸರ್. ನಾನು ನಿಮಗೆ ಬದಲಾವಣೆ ಮಾಡಬೇಕು ಅಂತಿದ್ಯಾ? ಸರಿ ಇಲ್ಲ, ಕೆ.ಸಿ. ವೇಣುಗೋಪಾಲ್ ಒಂದ್ ಮಾತು ಹೇಳಿದ್ರು ಸರ್, ಲೋಕಸಭಾ ಚುನಾವಣೆ ಬಳಿಕ ಬದಲಾವಣೆ ಆಗುತ್ತೆ. ಇದು ಪಕ್ಷದಲ್ಲಿ ತೀರ್ಮಾನ ಹೈಕಮಾಂಡ್ನವ್ರು ಮಾಡ್ತಾರೆ. ಯಾವ ಸಂದರ್ಭಕ್ಕೆ ಯಾರ್ಯಾರನ್ನ ಬದಲಾವಣೆ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ಅವರ ತೀರ್ಮಾನ. ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಂತ ಹುದ್ದೆ ಅದು ಪಕ್ಷದ ಹೈಕಮಾಂಡ್ನವರು ನಿರ್ಧಾರ ಮಾಡುವಂಥದ್ದು. ಶಿವಕುಮಾರ್ ಅವ್ರನ್ನ ಬದಲಾಯಿಸಬೇಕು ಅಂದರೆ ಬದಲಾಯಿಸ್ತಾರೆ, ಇಲ್ಲ ಬದಲಾಯಿಸೋದು ಬೇಡ ಸದ್ಯಕ್ಕೆ ಅವರೇ ಇರಲಿ ಮುಂದುವರಿಲಿ ಅಂತಂದರೆ ಮುಂದುವರಿಸ್ತಾರೆ. ಈಗ ನಾನು 8 ವರ್ಷ ಇದ್ದೆ, ನನಗೆ 2 ಸಾರಿ ಬಂದಾಗ ಕೂಡ ಬದಲಾಯಿಸೋದು ಬೇಡ ಪರಮೇಶ್ವರ್ ಹಾಗೆ ಇರಲಿ ಅಂತ ಹೇಳಿದ್ರು, ನಾನು ಮುಂದುವರೆದೆ. ಹಾಗಾಗಿ ಅವರ ತೀರ್ಮಾನ ಅಂತಿಮವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಬದಲಾಯಿಸಬೇಕಾ ಬೇಡವಾ ಅದನ್ನು ಅವರು ತೀರ್ಮಾನ ಮಾಡ್ತಾರೆ. ಶಿವಕುಮಾರ್ ತೀರ್ಮಾನ ಮಾಡೋದಿಲ್ಲ, ಶಿವಕುಮಾರ್ ಮಾಡೋದಿಲ್ಲ, ಮುಖ್ಯಮಂತ್ರಿಗಳು ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ, ಅದು ಹೈಕಮಾಂಡ್ನವರೇ ಮಾಡೋದು. ನಾನು ಅಧ್ಯಕ್ಷನಾಗಿ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ. ಯಾರು ಬೇಕಾದ್ರೂ ತ್ಯಾಗ ಮಾಡ್ಬೋದು. ಕಾಂಗ್ರೆಸ್ಸಿಗೆ ತ್ಯಾಗ ಮಾಡೋದಕ್ಕೇನು ಕಡಿಮೆ ಜನ ಇದ್ದಾರಾ? ಬಹಳ ಜನ ತ್ಯಾಗ ಮಾಡಿದ್ದಾರೆ, ಮಾಡೋದಕ್ಕೆ ತಯಾರು ಇದ್ದಾರೆ. ಅವರು ಇದ್ದೀನಿ ಅಂತ ಹೇಳಿದ್ದಾರೆ, ಸಂತೋಷ. ಡಿಸಿಎಂ ಅವ್ರಿಗೆ ಕಾರ್ಯಭಾರ ಹೆಚ್ಚಾಗಿದೆ ಅನ್ನುವಂಥ ಸರ್, 2 ಖಾತೆಗಳಿದಾವೆ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ಪಾಲನೆ ಆಗಬೇಕು ಅನ್ನುವಂಥದ್ದು. ನೋಡಿ, ಅವರು ಸಮರ್ಥರಿದ್ದಾರೆ, ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಒಂದು ವೇಳೆ ಅದು ಹೆಚ್ಚು ಭಾರ ಹೊರೆ ಆಗಿದೆ ಅಂತ ಅನಿಸಿದರೆ ಅವರು ಹೈಕಮಾಂಡ್ನವರಿಗೆ ಹೇಳ್ತಾರೆ, ನನಗೆ ಭಾರ ಹೊರೆ ಆಗಿದೆ, ಒತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಬದಲಾಯಿಸಿ ಅಂತ ಅವರೇ ಹೇಳ್ಬೋದು. ಅಥವಾ ಹೈಕಮಾಂಡ್ನವರೇ ಇಲ್ಲ ಇವ್ರಿಗೆ ಹೊರೆ ಜಾಸ್ತಿ ಹಾಕ್ಬಿಟ್ಟಿದ್ದೀವಲ್ಲ ನಾವು ಅಂತ ಅವರೇ ಹೊರೆನ ಕಡಿಮೆ ಮಾಡ್ಬೋದು. ಅದು ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.